ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್ ತುಂಬ ಕೋಪ ಮಾಡಿಕೊಂಡು ಸಿದ್ದು ಮ್ಯಾನೇಜರ್ನ ಬೈತಾ ಇರ್ತಾನೆ. ಕಾರ್ಮಿಕರು ಈ ನಮ್ಮ ಕಂಪನಿಯ ಬೆನ್ನೆಲುಬು, ಅದನ್ನು ನೀವು ಮರಿಬೇಡಿ ಅಂತ ಅಂದಾಗ, ನಾನೇನು ಮಾಡಿಲ್ಲ ಸರ್, ಎಲ್ಲ ಜ್ಯೋತಿಕಾ ಮೇಡಮೇ ಮಾಡಿದ್ದು, ತುಂಬ ಲಾಸ್ ಆಗಿದೆ ಅಂತ ಕಾಂಟ್ರಾಕ್ಟ್ ಬೇಸಿಕ್ ಅವ್ರನ್ನ ತೆಗ್ದಾಕಿದ್ದಾರೆ ಅಂತ ಅಂದಾಗ ಸಿದ್ದಕ್ಕೆ ತುಂಬ ಶಾಕ್ ಆಗ್ತಾ ಇರುತ್ತೆ. ವಾಟ್, ಏನು ಹೇಳ್ತಾ ಇದ್ದೀರಾ? ನನಗೆ ಗೊತ್ತಿರೋ ಪ್ರಕಾರ ಕಂಪನಿ ತುಂಬ ಡೆವಲಪ್ ಆಗಿದೆ, ಹಾಗೆ ಎಲ್ಲ ಕಡೆಯಿಂದಲೂ ಸಹ ಲಾಭ ಸಿಗ್ತಿದೆ ಅಂದಮೇಲೆ ಜ್ಯೋತಿಕೆ ಹೆಂಗೆ ಲಾಸ್ ಆಗ್ತಿದೆ ಅಂತ ಹೇಳಿದ್ಲು ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಇದನ್ನು ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ, ಇಮಿಡಿಯೇಟ್ಲಿ ಜ್ಯೋತಿಕನ್ಗೆ ಬರೋಕ್ಕೆ ಹೇಳಿ, ಜೊತೆಗೆ ದಶರಥ ಸರ್ಗೂ ಕಾಲ್ ಮಾಡಿ, ಒಬ್ಬರು ನಿರ್ಧಾರದಿಂದ ಇಷ್ಟು ಜನಕ್ಕೆಲ್ಲ ಅನ್ಯಾಯ ಆಗ್ತಿದೆ, ಇದನ್ನು ನಾನು ಸಹಿಸಲ್ಲ ಅಂತ ಅಂದಾಗ, ಸರಿ ಸರ್ ಮಾಡ್ತೀನಿ ಅಂತ ಮ್ಯಾನೇಜರ್ ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಎಲ್ಲ ವರ್ಕರ್ಸು ಸಹ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ, ದಯವಿಟ್ಟು ಸ್ಟಾಪ್ ಮಾಡಿ, ನಿಮಗೆ ನ್ಯಾಯನ ನಾನು ಕೊಡಿಸ್ತೀನಿ ಅಂತ ಅಂದಾಗ ಎಲ್ಲರೂ ಸಹ ಸಿದ್ದಿಗೆ ಕೈ ಮುಗಿತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಮುರಳಿ ವಿಮಲನ್ಗೆ ಹೇಳ್ತಾ ಇರ್ತಾನೆ, ಅಲ್ಲ ಇತ್ತೀಚೆಗೆ ನೀನು ಸರಿಯಾಗಿ ನೋಡ್ಕೋತಿಲ್ಲ ವಿಮಲ, ತಲೆ ಕೂದಲು ನೋಡಿ ಯಾವ ರೀತಿ ಆಗಿದೆ, ಎಣ್ಣೆನೇ ಹಾಕ್ಕೊಂಡಿಲ್ಲ, ಇರು ನಾನು ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತೀನಿ ಅಂತ ಅಂದಾಗ, ನಮ್ಮ ಸುತ್ತಮುತ್ತ ಇರೋದು ವಾತಾವರಣ ಚೆನ್ನಾಗಿಲ್ಲ ಅಂತ ಅಂದರೆ ಹೇಗೆ ಖುಷಿ ಆಗುತ್ತೆ ಹೇಳ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ತಾತನಿಗೆ ತಗೊಳ್ಳಿ ಮಾವ ಅಂತ ಕಾಫಿ ಕೊಡ್ತಾ ಇರ್ತಾಳೆ ಸುಮಿತ್ರಾ. ಈ ಕಡೆ ದಶರಥ ತುಂಬ ಟೆನ್ಷನ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಾ ಇರೋದನ್ನು ನೋಡಿ ಎಲ್ಲರಿಗೂ ಟೆನ್ಷನ್ ಆಗ್ತಿರುತ್ತೆ. ಸರಿ ಆಯಿತು, ಇವಾಗಲೇ ಬರ್ತೀನಿ ಅಂತ ಅಂದಾಗ, ಏನಾಯ್ತು ರೀ, ಏನಾದರೂ ಪ್ರಾಬ್ಲಮ್ ಅಂತ ಕೇಳಬೇಕಾದ್ರೆ, ಹೇಳು ದಶರಥ, ಯಾಕೋ ಇಷ್ಟು ಟೆನ್ಷನ್ ಆಗಿದೆಯಾ ಅಂತ ತಾತನೇ ಕೇಳ್ತಾ ಇರ್ತಾರೆ. ನಮ್ಮ ಜ್ಯೋತಿಕಾ ಕಾರ್ಮಿಕರನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳಂತೆ, ಅದಕ್ಕೆ ಗಲಾಟೆ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ, ನನ್ನ ಮೊಮ್ಮಗಳು ಆ ಥರ ಬೇಜವಾಬ್ದಾರಿಯಿಂದ ನಡ್ಕೊಳ್ಳಲ್ವಲ್ಲ, ಯಾಕೆ ಹಿಂಗಾಯ್ತು ಅಂತ ಅಂದಾಗ, ನನಗೂ ಅದೇ ಗೊತ್ತಿಲ್ಲ, ಎಲ್ಲ ಕಾರ್ಮಿಕರನ್ನು ಸಹ ತೆಗ್ದಾಕಿದ್ದಾಳಂತೆ, ಅದಕ್ಕೆ ಗಲಾಟೆ ಮಾಡ್ತಿದ್ದಾರಂತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ತಾತ, ನಮಗೆಲ್ಲ ತುಂಬ ಟೆನ್ಷನ್ ಆಗ್ತಿದೆ, ಅಲ್ಲೇನು ನಡೀತಿದೆ ಅದನ್ನಾದರೂ ಹೇಳು ಅಂತ ಅಂದಾಗ, ಏನಿಲ್ಲ, ಜ್ಯೋತಿಕಾ ಕಾಂಟ್ರಾಕ್ಟಲ್ಲಿರೋ ಎಲ್ಲನೂ ಸಹ ತೆಗ್ದಾಕಿದ್ದಾಳಂತೆ, ಜೊತೆಗೆ ಸಂಬಳ ಬೇರೆ ಕೊಡಬೇಕಿತ್ತು, ಅದನ್ನು ಸಹ ಹೋಲ್ಡ್ ಮಾಡಿದ್ದಾಳಂತೆ, ಅದಕ್ಕೆ ಅವರೆಲ್ಲ ಗಲಾಟೆ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಪಾರಿಜಾತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನನ್ನ ಗೋಲ್ಡಿ ನನಗಿನ್ನ ಬುದ್ಧಿವಂತೆ, ತುಂಬ ಜಾಣ ಆಗಿದ್ದಾಳೆ, ಏನು ಬೇಕು ಅದನ್ನು ಸರಿಯಾಗಿ ಮಾಡಿದ್ದಾಳೆ. ನೋಡು ದಶರಥ, ನಿನಗೆ ಹೆಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾಳೆ, ನೀನು ನೋಡಿದರೆ ನಿನ್ನ ಸ್ವಂತ ಮಗಳನ್ನ ಹುಡ್ಕೊಂಡು ಹೋಗ್ತಿದ್ಯಾ, ಇವಾಗ ಬೀದಿಗೆ ತಂದಿದ್ದಾಳೆ, ಇನ್ಮೇಲೆ ಏನಿದ್ರು ಅವಳು ಭಿಕ್ಷೆ ಎತ್ತೋದನ್ನು ನೀನೇ ಕಣ್ಣಾರೆ ನೋಡಿವಂತೆ ಅಂತ ಒಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ, ನೋಡಿಯಪ್ಪ, ಆಫೀಸಿನಲ್ಲಿ ಸಿದ್ದು ಇರಬೇಕಿಂತ ನನಗನ್ನಿಸ್ತಿದೆ. ಯಾಕೆ ಅಂತ ಅಂದರೆ, ಸಿದ್ದು ಇದ್ದಿದ್ರೆ ಈ ಥರದ್ದೆಲ್ಲ ಆಗೋಕ್ಕೆ ಅವನು ಖಂಡಿತ ಬಿಡ್ತಾ ಇರಲಿಲ್ಲ. ಆದರೆ ನಮ್ಮ ಜ್ಯೋತಿಕನಿಗೆ ಅನುಭವನೂ ಇಲ್ಲ, ಯಾವ ರೀತಿ ಎಡವಟ್ಟು ಮಾಡಿದಾಳೆ ನೋಡಿ ಅಂತ ಅಂದಾಗ ತಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ, ಆ ಸಿದ್ದು ಮೇಲಿರೋ ನಂಬಿಕೆ ನಿನ್ನ ಮಗಳ ಮೇಲಿಲ್ಲ, ಅದರಲ್ಲಿ ತಪ್ಪೇನ ಮಾಡಿದಾಳೆ, ಇವಾಗ ನನ್ನ ಮೊಮ್ಮಗಳು ಮಾಡಿರೋದ್ರೂ ತಪ್ಪೇನು ಅಂತ ಅಂದಾಗ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ. ನೋಡು ದಶರಥ, ಅವಳು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ಕಂಪನಿಗೆ ಇಟ್ಕೊಂಡಿದ್ದಾಳೆ ಅಂತ ಅಂದಾಗ, ಆದರೆ ಸಡನ್ನಾಗಿ ಈ ರೀತಿ ತೆಗ್ದಾಕಿದ್ರೆ ಅವ್ರ ಕುಟುಂಬ ಏನಾಗಬೇಕು ಅಂತ ಮುರಳಿ ಕೇಳ್ತಿರ್ಬೇಕಾದ್ರೆ, ನನಗೂ ಸಹ ಸಿಂಪತಿ ಇದೆ, ಫ್ಯಾಮಿಲಿ ಬಗ್ಗೆ ಇದೆ, ಆದರೆ ಏನು ಮಾಡೋದು, ಯಜಮಾನಿಕೆ ಅಂತ ಬಂದಮೇಲೆ ನಾವು ಬರೀ ಅವ್ರನ್ನ ಅಷ್ಟೇ ನೋಡೋಕ್ಕಾಗಲ್ಲ, ಲಾಭನ ನೋಡಬೇಕಲ್ವಾ, ಅದು ದಶರಥನಿಗೆ ಗೊತ್ತು, ಅದನ್ನೇ ತಾನೇ ನನ್ನ ಮೊಮ್ಮಗಳು ಕೆಲಸ ಮಾಡಿರೋದು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅವ್ರ ಹೊಟ್ಟೆ ಮೇಲೆ ನಾವು ತಣ್ಣೀರು ಬಟ್ಟೆ ಹಾಕಿದರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರ, ಕಂಪನಿಗೆ ಮತ್ತೆ ಇನ್ನಷ್ಟು ತೊಂದರೆ ಕೊಡಲ್ವಾ ಅಂತ ಅಂದಾಗ, ಹೌದು ಅಪ್ಪ, ಸುಮಿತ್ರಾ ಹೇಳ್ತಾ ಇರೋದು ಕರೆಕ್ಟ್ ಇದೆ, ಒಂದು ಮಾತು ಸಿದ್ದುಗೆ ಹೇಳ್ಬೋದಲ್ವಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ವಿಮಲ ಮತ್ತೆ ಹೇಳ್ತಾ ಇರ್ತಾಳೆ, ಕಾರ್ಮಿಕರಿಗೆ ಸಿದ್ದು ಅಂದರೆ ಪ್ರೀತಿ ಜಾಸ್ತಿ, ಅವ್ನ ಮಾತನ್ನ ಕೇಳ್ತಾರೆ, ಕಂಪನಿಗೂ ತೊಂದರೆ ಆಗ್ದಂಗೆ ಹಾಗೆ ಕಾರ್ಮಿಕರಿಗೂ ತೊಂದರೆ ಆಗ್ದಂಗೆ ಅವನು ಕಾಪಾಡ್ತಾನೆ ಅಪ್ಪ ಅಂತ ಅಂದಾಗ, ಈ ವಿಷಯದಲ್ಲಿ ಸಿದ್ದನ ನೀನು ಮುಂದೆ ತರಬೇಡ ವಿಮಲ ಅಂತ ತಾತ ಬೈತಾ ಇರ್ತಾರೆ. ನೋಡು ವಿಮಲ, ಕಾರ್ಮಿಕರನ್ನ ಅವನೇ ಸಹ ಮುಂದೆ ತಂದಿರ್ಬೋದಲ್ವಾ, ಅವನೇ ಎತ್ಕೊಟ್ಟಿರೋದಲ್ವಾ ಅಂತ ಅಂದಾಗ ವಿಮಲನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ವಿಚಾರದಲ್ಲಿ ಅವನನ್ನು ಸಿದ್ದನ ಮುಂದೆ ತರಬೇಡ, ನಾನು ಅವನಿಗೆ ನಮಗಿನ್ನ ಅವರೇ ಹೆಚ್ಚಾಗಿದ್ದಾರೆ ಅಂತ ಬೈತಾ ಇರ್ತಾನೆ. ಆಗ ಆರ್ತಿನೂ ಸಹ, ತಾತ ಅಣ್ಣ ಆಗಲ್ಲ ಅಂತ ಅಂದಾಗ, ಚಿಕ್ಕವರು ಚಿಕ್ಕವರಾಗಿದ್ದರೆ ಅಷ್ಟೇ ಸಾಕು, ದೊಡ್ಡವ್ರಿಗೆ ಬುದ್ಧಿ ಹೇಳೋದು ಬೇಡ ಅಂತ ಬೈದಾಗ ಆರ್ತಿನೂ ಸುಮ್ಮನಾಗ್ಬಿಡ್ತಾಳೆ. ಇನ್ನೊಂದು ಕಡೆ ದಶರಥ, ವಿಷಯ ಅದಲ್ಲ, ಆಲ್ರೆಡಿ ಸಿದ್ದು ಆಫೀಸ್ ಹತ್ರ ಬಂದಿದ್ದಾನೆ ಅಂತ ಅಂದಾಗ ವಿಮಲನಿಗೆ ತುಂಬ ಖುಷಿ ಆಗ್ತಿರುತ್ತೆ. ನೋಡಿಯಪ್ಪ, ನನಗೆ ಗೊತ್ತಿತ್ತು, ನನ್ನ ಮಗನಿಗೆ ಈ ವಿಷಯ ಗೊತ್ತಾದರೆ ಖಂಡಿತ ಅವನು ಬರ್ತಾನೆ, ಯಾಕೆ ಅಂತಂದರೆ ಅವನು ಎಲ್ಲೇ ಇದ್ದರೂ ಸಹ ನಮ್ಮೆಲ್ಲರ ಪ್ರೀತಿ ಅವನನ್ನು ಸೆಳೀತಾ ಇರುತ್ತೆ ಅಂತ ಖುಷಿ ಪಡ್ತಾ ಇರ್ತಾಳೆ. ನೋಡ್ರಿ ಅಪ್ಪ, ಎಲ್ಲನೂ ಸರಿ ಮಾಡ್ತಾನೆ ಅಂತ ಅಂದಾಗ ವಿಮಲ, ಅವನು ನಮ್ಮ ಪರವಾಗಿ ಬಂದಿಲ್ಲ, ಅವನು ಕಾರ್ಮಿಕರ ಪರ ನಿಂತಿದ್ದಾನೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮ್ಯಾನೇಜರ್ ಹತ್ರ ಎಲ್ಲ ಕಾರ್ಮಿಕರು ಜಗಳ ಮಾಡ್ತಾ ಇರ್ತಾರೆ, ನಮ್ಮ ಕೂಗಾಟಕ್ಕೆ ನೀವು ಬೆಲೆ ಕೊಡಲಿಲ್ಲ ಅಂತ ಅಂದರೆ ಇನ್ನೊಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕಾಗುತ್ತೆ ಅಂತ ಎದುರಿಸ್ತಾ ಇರ್ತಾರೆ. ಹಾಗೆ ಇಲ್ಲೇನಾದರೂ ತೊಂದರೆ ಆದರೆ ಅದಕ್ಕೆಲ್ಲ ನೀವೇ ಜವಾಬ್ದಾರಿರು, ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಎದುರಿಸ್ತಿರ್ಬೇಕಾದ್ರೆ ಈ ರೀತಿ ಕೂಗಾಡಬೇಡಿ, ಇದರಿಂದ ತುಂಬ ಲಾಸ್ ಆಗುತ್ತೆ ಅಂತ ಅಂದಾಗ, ಏನು ಸರ್, ಬೆಳಗಿಂದ ಕೂಗಾಡ್ತಾ ಇದ್ದೀವಿ, ಎಲ್ಲ ನ್ಯಾಯ ಕೇಳ್ತಿದ್ದೀವಿ, ಯಾರೂ ನಮಗೆ ನ್ಯಾಯ ಕೊಟ್ಟಿಲ್ಲ,
ಆ ಕಂಪನಿ ಮಾಲೀಕ ಅವರು ಅಚ್ಚುಕಟ್ಟಾಗಿ ಎ ಸಿಲಿ ಕೂತ್ಕೊಂಡು ಆರಾಮಾಗಿದ್ದಾರಲ್ಲ, ನಮ್ಮ ಹೊಟ್ಟೆ ಮೇಲೆ ಈ ಥರ ತಣ್ಣೀರು ಬಟ್ಟೆ ಹಾಕಿದಾರಲ್ಲ, ಯಾರು ನಮಗೆ ನ್ಯಾಯ ಕೇಳೋದು ಅಂತ ಕಣ್ಣೀರಾಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಾನು ಇದೀನಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ, ಸುಮ್ಮನೆ ಇರಿ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಜ್ಯೋತಿಕಾ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಸಿದ್ದುನ ನೋಡಿ ತುಂಬ ಖುಷಿಯಿಂದ ಜ್ಯೋತಿಕಾ ಕಾರಿಂದ ಇಳಿದು ಸ್ಟೈಲಾಗಿ ಬರ್ತಾ ಇರಬೇಕಾದ್ರೆ ಎಲ್ಲ ಕಾರ್ಮಿಕರು ಹೋಗಿ ಧಿಕ್ಕಾರ ಧಿಕ್ಕಾರ, ಜ್ಯೋತಿಕಾ ಮೇಡಮ್ಗೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೂಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನು ಮಾತಾಡದೆ ಜ್ಯೋತಿಕಾ ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ ಸಿದ್ದು ಸಮಾಧಾನ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ಅಲ್ಲ ಇವ್ರನ್ನೆಲ್ಲ ಏನಕ್ಕೆ ಜ್ಯೋತಿಕಾ ತೆಗ್ದಾಕಿದ್ಯಾ, ಯಾಕೆ ಅವ್ರು ಸಂಬಳನೂ ಕೊಟ್ಟಿಲ್ಲ ಅಂತ ಅಂದಾಗ, ಅಲ್ಲ ಮೇಡಮ್ ನಾವೇನು 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಆದರೂ ನಾವು 1 ದಿನ ರಜೆ ಹಾಕದೆ ಕೆಲ್ಸಕ್ಕೆ ಬಂದಿದ್ದೀವಿ, ಅಂಥದ್ರಲ್ಲಿ ನೀವು ಯಾಕೆ ಈ ರೀತಿ ಕೆಲಸ ಮಾಡಿದ್ರಿ ಅಂತ ಪ್ರತಿಯೊಬ್ಬರು ಸಹ ಕೇಳ್ತಾ ಇರ್ತಾರೆ. ಆಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಸರಿಯಾಗಿ ಕೆಲಸ ಮಾಡಿದ್ಮೇಲೆ ಬಿಟ್ಟಿಯ ಸಂಬಳ ಕೊಡೋಕ್ಕೆ ನಮ್ಮ ಕಂಪನಿ ಏನು ಧರ್ಮಛತ್ರ ಅಲ್ಲ ಅಂತ ಅಂದಾಗ ಪ್ರತಿಯೊಬ್ಬರು ಕಾರ್ಮಿಕರು ಸಹ ಮಾತಾಡ್ಕೊತಿರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥ ಹೇಳಿದ ಮಾತು ಕೇಳಿ ತಾತಕ್ಕೆ ತುಂಬ ಶಾಕ್ ಆಗಿ, ಏನು ಸಿದ್ದು ಅವ್ರ ಪರ ನಿಂತಿದ್ದಾನ, ನಮ್ಮನ್ನು ತಿಂದು ನಮಗೆ ದ್ರೋಹ ಮಾಡ್ತಾ ಇದ್ದಾನಲ್ಲ, ನೋಡು ವಿಮಲ ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ, ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದ್ದಾನೆ ಅಂತ ಬೈತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮುರಳಿ ಹೇಳ್ತಾ ಇರ್ತಾನೆ, ಸಿದ್ದು ಈ ಥರ ಡಿಸಿಷನ್ ತೊಗೊಂಡಿದ್ದಾನೆ ಅಂತಂದರೆ ಅದರಲ್ಲೊಂದು ಏನೋ ಅರ್ಥ ಇರುತ್ತೆ ಅಲ್ವ ಮಾವ ಅಂತ ಅಂದಾಗ, ನಿಮ್ಮ ಮಗನ ಮೇಲೆ ನಿಮಗೆ ತುಂಬ ನಂಬಿಕೆ ಇರ್ಬೋದು, ಆದರೆ ನಮಗೆಲ್ಲ ಸತ್ತೋಗಿದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಆಗ ದಶರಥನು ಸಹ ನಾನು ಅಲ್ಲಿಗೆ ಹೋಗಿ ಅವ್ರಿಗೆ ಏನು ನ್ಯಾಯ ಕೊಡಬೇಕು ಅದನ್ನು ಕೊಡಿಸ್ತೀನಿ, ಇದರಲ್ಲಿ ಜ್ಯೋತಿಕನ್ ತಪ್ಪಿದೆ ಅಪ್ಪ ಅಂತ ಅಂದಾಗ, ನೀನು ಹೋಗಿ ಅಲ್ಲಿ ಮೂಗು ತೂರಿಸ್ಬೇಡ ಅಂತ ತಾತ ಬೈತಾ ಇರ್ತಾರೆ. ಆಗಲ್ಲಪ್ಪ ನಾನು ಒಂದ್ಸಲ ಹೋಗಿ ಬರ್ತೀನಿ ಅಂತ ಅಂದಾಗ, ಬೇಡ ಬೇಡ ನನ್ನ ಮೊಮ್ಮಗಳು ಕಾನ್ಫಿಡೆನ್ಸ್ನ ಹಾಳು ಮಾಡಿಬಿಡ, ಅಲ್ಲಿಗೆ ಹೋಗಿ ಅವಳು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾಳೆ, ಅವಳಿಗೆ ಆ ಕೆಪಾಸಿಟಿ ಇದೆ, ನನಗೆ ನಂಬಿಕೆ ಇದೆ, ನೀನೇನಾದರೂ ಹೋದರೆ ಇದು ನನ್ನ ಆರ್ಡರು, ಅದನ್ನ ಮೀರಿ ನೀನು ಹೋಗಂಗಿಲ್ಲ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ದಶರಥನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜೊತೆಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಟೈಮಿಗೆ ಕರೆಕ್ಟಾಗಿ ಅವರು ಬರ್ತಾ ಇರಲಿಲ್ಲ, ಬೇಕಾಬಿಟ್ಟು ರಜೆ ತಗೋತಿದ್ರು, ಅದಕ್ಕೆ ಲಾಸ್ ಆಗ್ತಾ ಇತ್ತು, ಇನ್ ಟೈಮ್ ಕರೆಕ್ಟಾಗಿ ಆರ್ಡರ್ ಎಲ್ಲ ಹೋಗ್ತಿರ್ಲಿಲ್ಲ, ಅದಕ್ಕೆ ತೆಗ್ದಾಕ್ತಿ ಅಂತ ಅಂದಾಗ, ಅದಕ್ಕೆಲ್ಲ ಪ್ರೂಫ್ ಕೊಡು ಅಂತ ಸಿದ್ದು ಕೇಳ್ತಾ ಇರ್ತಾಳೆ. ನನ್ನ ಕಂಪನಿ ನನ್ನ ಇಷ್ಟ, ನಾನು ಯಾಕೆ ಪ್ರೂಫ್ ಕೊಡಬೇಕು ಅಂತ ಅಂದಾಗ, ಕೊಡಲೇಬೇಕು, ಇಲ್ಲ ಅಂತ ಅಂದರೆ ಅದನ್ನು ನಾನು ತಗೋತೀನಿ ಅಂತ ಸಿದ್ದು ಹೇಳಿದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಇವರು ಬಯೋಮೆಟ್ರಿಕ್ ಎಲ್ಲ ತೆಗೀರಿ, ಹಾಗೆ CC ಕ್ಯಾಮ್ರಾ ಎಲ್ಲ ಓಪನ್ ಮಾಡಿರಿ, ಆವಾಗಲೇ ಗೊತ್ತಾಗುತ್ತೆ ಇವ್ರೇನು ಬಂದಿದ್ದಾರೆ ಇಲ್ವೋ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಂದಾಗ, ನೋಡು ಸಿದ್ದು ಈತದಕ್ಕೆಲ್ಲ ನೀನು ತಲೆ ಹಾಕಬೇಡ, ಇಷ್ಟು ದಿನ ಕಂಪನಿಯಲ್ಲಿ ದುಡ್ದುಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀಯ ಅಲ್ವಾ, ಈ ಥರ ನಮಗೆ ನಂಬಿಕೆ ದ್ರೋಹ ಮಾಡ್ತಿದೆಯಾ, ನನ್ನ ಮನೆಗೆ 2 ಬಗೆದು ಅಂತಂದರೆ ಇದೇ ಅಲ್ವಾ ಸಿದ್ದು ಅಂತ ಅಂದಾಗ, ವಾಟ್ ಏನು ಹೇಳ್ತಿದೀಯಾ, ಸರಿಯಾಗಿ ಮಾತಾಡು, ನಾನೇನು ಬಿಟ್ಟಿಯಾಗಿ ಸಂಬಳ ತೊಗೊಂಡಿಲ್ಲ, ನಾನು ಈ ನಾರ್ಮಲ್ ಎಂಪ್ಲಾಯಿ ಥರ ಕೆಲಸ ಮಾಡಿದ್ದೀನಿ, ಅದಕ್ಕೆ ಕಂಪನಿಯವರು ಸಂಬಳ ಕೊಟ್ಟಿದ್ದಾರೆ ಅಷ್ಟೇ ಅಂತ ಬೈತಾ ಇರ್ತಾನೆ. ಹಾಗೆ ಕೋಪ ಮಾಡ್ಕೊಂಡು ಸಿದ್ದು ಹೇಳ್ತಾ ಇರ್ತಾನೆ, ನಿನ್ನ ಡಿಸಿಷನ್ನ ಬದಲಾಯಿಸ್ಕೊಳ್ಳೇಬೇಕು, ಇವ್ರಿಗೆಲ್ಲ ಕೆಲಸ ಕೊಡಲೇಬೇಕು, ಹಾಗೆ 2 ತಿಂಗಳು ಸಂಬಳ ಕೊಡಲೇಬೇಕು ಅಂತ ಅಂದಾಗ, ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ, ನೀನು ಕೇಳ್ದಂಗೆಲ್ಲ ಸಂಬಳ ಕೊಡೋಕ್ಕೆ ಇದೆ ನಿಮ್ಮ ಮಾವನ ಮನೆ ಅಲ್ಲ, ಇದು ನನ್ನ ಕಂಪನಿ ನನ್ನಿಷ್ಟ ಅಂತ ಅಂದಾಗ ಸಿದ್ದಕ್ಕೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ಪಾಲಾಕ್ಷ ಕಾಲ್ ಮಾಡ್ತಿರ್ಬೇಕಾದ್ರೆ ದೂರ ಬಂದು, ಅಪ್ಪ ಎಲ್ಲಿದ್ದೀರಾ ಅಂತ ಅಂದಾಗ, ಇಲ್ಲೇ ಹೊರಗಡೆ ಇದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಆಗ ಏನು ಮಾಡಬೇಕು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೀರೆಕಾಯಿನ ಹರಿತಿರ್ಬೇಕಾದ್ರೆ, ಅಮ್ಮ ತರಕಾರಿ ಬೇರೆ ಸ್ವಲ್ಪ ಇದೆ, ಹೀರೆಕಾಯಿ ಸಾಂಬಾರು ಮಾಡೋಣ, ಜೊತೆಗೆ ಪಲ್ಯ ಅಂತ ಅಂದರೆ ಅವಳಿಗೆ ತುಂಬ ಇಷ್ಟ, ದೀಪಗೆ ನೀವು ಶುಂಠಿನ ಗೆಜ್ಬಿಟ್ಟು ಒಂದು ಪಲ್ಯ ಮಾಡ್ತಿದ್ರಲ್ಲ, ಊರಲ್ಲಿ ಆ ರೀತಿ ಮಾಡ್ಕೊಡ್ತೀರಾ ಅಮ್ಮ ಅಂತ ಅಂದಾಗ, ಅದೇನು ಕಷ್ಟ ಇಲ್ಲ ಬಿಡೆ, ಮಾಡ್ಕೊಡ್ತೀನಿ, ಅದನ್ನು 15 ದಿನ ಇಟ್ಕೊಂಡು ತಿನ್ಬೋದು, ದೀಪಗೂ ತುಂಬ ಇಷ್ಟ ಆಗುತ್ತೆ ಅಂದಾಗ, ಸೊಪ್ಪನ್ನ ಸೋಸಿ ಅಮ್ಮ ಸಾಂಬಾರು ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಸಿದ್ಧ ಸರ್ ಇನ್ನೂ ಬಂದಿಲ್ವೇನೆ ಅಂತ ಅಂದಾಗ, ಇಲ್ಲಮ್ಮ ಏನೋ ಆಫೀಸ್ ಹತ್ರ ಹೋದ್ರು, ಗಲಾಟೆ ಅಂತೆ ಅದಕ್ಕೆ ಹೋದ್ರು ಅಂತ ಹೇಳ್ತಾ ಇರಬೇಕಾದ್ರೆ, ಕೆಲಸಕ್ಕೆ ಏನಾದರೂ ಹೋದ್ರೇನೆ ಅಂತ ಅಂದಾಗ, ಅದೆಲ್ಲ ಗೊತ್ತಿಲ್ಲ ಅಮ್ಮ, ನನಗೆ ಆ ನಂಬಿಕೆನೂ ಇಲ್ಲ, ತಾತ ಮತ್ತು ಅವ್ರನ್ನ ಆಫೀಸಿಗೆ ಸೇರ್ಕೋತಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಬೇಜಾರಿಂದ ಇರಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಕಣೆ, ಯಾಕೆ ಈ ರೀತಿ ಬೇಜಾರಾಗಿದೆಯಾ ಅಂತ ಅಂದಾಗ, ಎಲ್ಲಾದರೂ ಕೆಲಸ ನೋಡೋಣ ಅಂತ ಅಂದ್ಕೊಂಡೆ ಕಣಮ್ಮ, ಎಲ್ಲ ಭಾರನೂ ಸಿದ್ಧ ಸರ್ ಮೇಲೆ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಅಂದಾಗ, ಬೇಜಾರು ಮಾಡ್ಕೋಬೇಡ, ನಾನು 4 ಮನೆ ಎಲ್ಲರೂ ವಿಚಾರಿಸಿ ಕೆಲಸಕ್ಕೆ ಸೇರ್ಕೋತೀನಿ ಕಣೆ, ದೀಪುಗೆ ಸ್ಕೂಲಿಗೂ ಆಗುತ್ತೆ, ಹಾಗೆ ಮನೆ ಖರ್ಚಿಗೂ ದುಡ್ಡು ಬೇಕಲ್ವಾ ಅಂದಾಗ, ಶಾರದಾ ತುಂಬ ಬೇಜಾರಾಗಿ, ಬೇಡ ಅಮ್ಮ, ನೀವು ದೀಪು ಜೊತೆ ಇದ್ದರೆ ಅಷ್ಟೇ ಸಾಕು, ಈ ವಯಸ್ಸಿನಲ್ಲಿ ನಿಮ್ಮನ್ನು ಕೆಲಸಕ್ಕೆ ಕಳ್ಸೋಕ್ಕೆ ನನಗೂ ಇಷ್ಟ ಇಲ್ಲ, ನಾನೇ ಎಲ್ಲಾದರೂ ಕೆಲಸ ನೋಡ್ಕೊತೀನಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಆ ಕಡೆಯಿಂದ ಆರತಿ ಕಾಲ್ ಮಾಡ್ತಿದ್ದಾಳೆ. ಹೇಳು ಆರತಿ ಅಂತ ಅನ್ಬೇಕಾದ್ರೆ, ನಿಮಗೆ ವಿಷಯ ಗೊತ್ತಿಲ್ವಾ, ಆಫೀಸಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ, ಅಣ್ಣನು ತುಂಬ ಗಲಾಟೆ ಮಾಡ್ತಾ ಇದ್ದಾನೆ, ಈ ಮುಷ್ಕರ ಎಲ್ಲಿವರೆಗೂ ನಡೆಯುತ್ತೋ ನನಗಂತೂ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ ಅಂತ ಅಂದಾಗೆ, ಹೌದಾ, ಅದಕ್ಕೆ ಸಿದ್ಧ ಸರ್ ಇನ್ನೂ ಮನೆಗೆ ಬಂದಿಲ್ಲ, ಇರು ನಾನು ಇವಾಗಲೇ ಹೋಗಿ ನೋಡ್ತೀನಿ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಶಾರದಾ ಹೊರಡ್ತಿರ್ಬೇಕಾದ್ರೆ, ನಾನು ಬರ್ತೀನಿ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಬೇಡ ಅಮ್ಮ, ನೀವು ದೀಪನ ಕರ್ಕೊಂಬಂದು ಮನೇಲಿರಿ, ಏನಾದ್ರು ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂತ ಶಾರದಾನು ಸಹ ಆಫೀಸ್ ಕಡೆ ಹೋಗ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ದಶರಥ ಮನೇಲಿ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಜ್ಯೋತಿಕಾ ಆ ಥರ ನಿರ್ಧಾರನ ತಗೊಂಡಿದ್ದಾಳೆ. ಅಪ್ಪ ನೋಡಿದರೆ ಅವಳಿಗೆ ಸಪೋರ್ಟ್ ಮಾಡು ಅಂತ ಹೇಳ್ತಿದ್ದಾರಲ್ಲ, ಏನಾದರೂ ಒಂದು ಮಾಡಿ ಡಿಸೈಡ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಸುಮಿತ್ರಾ ಓಡಿ ಬರ್ತಾಳೆ. ಏನು ಸುಮಿತ್ರಾ ಅಂತ ಅಂದಾಗ, ತುಂಬ ಟೆನ್ಷನ್ ಆಗ್ತಾ ಇದೆ ಆಫೀಸ್ ಬಗ್ಗೆ, ಸಿದ್ದು ಬೇರೆ ಅವ್ರ ಪರ ನಿಂತಿದ್ದಾನೆ, ಏನ್ರಿ ಮಾಡೋದು ಅಂತ ಅಂದಾಗ, ಅದ್ರಲ್ಲಿ ತಪ್ಪೇನಿಲ್ಲ, ಜ್ಯೋತಿಕಾ ಮಾಡಿರೋದು ತಪ್ಪು, ಆದರೆ ಅವಳಿಗೆ ಅರ್ಥ ಮಾಡೋ ರೀತಿ ಹೇಳ್ಬೇಕು. ಅಪ್ಪ ನೋಡಿದರೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಏನು ಮಾಡೋದು ಒಂದು ಗೊತ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಲ್ಲ ಕಣ್ರಿ, ಕಂಪ್ನಿಯವರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ ವರ್ಕರ್ಸು, ಅಂಥದ್ರಲ್ಲಿ ನೋಡಿದರೆ ಸಿದ್ಧದ ಇದ್ರಲ್ಲಿ ತಪ್ಪೇನಿದೆ, ಅವ್ರ ಪರ ನಿಂತಿದ್ದಾನಲ್ವ, ಇದರಲ್ಲಿ ಜ್ಯೋತಿಕಂದೇ ತಪ್ಪು ಅಂದಾಗ, ಎಕ್ಸಾಕ್ಟ್ಲಿ ಜ್ಯೋತಿಕಂದೇ ತಪ್ಪು, ನಾನು ಅವಳ ಜೊತೆ ಹೋಗಿ ಮಾತಾಡ್ತೀನಿ, ಅವಳೇ ಅಲ್ವ ತಪ್ಪು ಮಾಡಿರೋದು, ಅವಳೇ ಇದನ್ನು ಸರಿ ಮಾಡೋ ರೀತಿ ಮಾಡ್ತೀನಿ ಅಂದಾಗ, ತುಂಬ ಭಯ ಆಗ್ತಿದೆ, ನಾನು ನಿಮ್ಮ ಜೊತೆ ಬರಲ್ಲ ಅಂದಾಗ, ಬೇಡ ಬೇಡ ನಿನ್ನ ಮನೇಲೇ ಇರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹುಷಾರಾಗಿ ಹೋಗಿ ಬನ್ನಿ, ತುಂಬ ಭಯ ಆಗ್ತಿದೆ ಅಂತ ಅಂದಾಗ, ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ ಹುಷಾರ್ ಅಂತ ಹೇಳಿ ದಶರಥ ಅಲ್ಲಿಂದ ಹೊರಟು ಬರ್ತಾ ಇದ್ರೆ, ದೇವರು ಎಲ್ಲ ಒಳ್ಳೇದಾಗ ಮಾಡಪ್ಪ ಅಂತ ಸುಮಿತ್ರಾ ಬೇಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಬೇಕು ಬೇಕು ಅಂತ ಈ ಕಡೆ ಜ್ಯೋತಿಕಾ ಪೊಲೀಸ್ಗೆ ಕಾಲ್ ಮಾಡಿ, ನೋಡಿ ನಮ್ಮ ಕಂಪನಿಯಲ್ಲಿ ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಮೇಡಮ್ ಏನು ಗೊತ್ತಾ, ಸೈಲೆಂಟಾಗಿ ಸ್ಟ್ರೈಕ್ ಮಾಡಿದರೆ ನಾವೇನು ಮಾಡಲ್ಲ, ಆದರೆ ಗಲಾಟೆ ಮಾಡಬಾರ್ದು ಅಂತ ಅಂದಾಗ, ಅದು ನನಗೆ ಗೊತ್ತು, ಅದಕ್ಕೆ ಮಾಡಿದ್ದು, ಎಲ್ಲರ ಕೈಲೂ ಏನೇನೋ ಇದೆ, ಕಂಪನಿಗೆ ತುಂಬ ಲಾಸ್ ಆಗುತ್ತೆ, ಸಿಕ್ಕಿದ್ನೆಲ್ಲ ಹೊಡೆದಾಕ್ತಿದ್ದಾರೆ, ನಾಳೆ ಮುಂಚೆ ನಮಗೂ ಸಹ ಏಟಾದರೆ ಯಾರು ಜವಾಬ್ದಾರಿ, ಅದಕ್ಕೋಸ್ಕರ ಕಾಲ್ ಮಾಡ್ತಾ ಇದ್ದೀನಿ, ಬೇಗ ಬನ್ನಿ ಅಂತ ಅಂದಾಗ ಮ್ಯಾನೇಜರ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಕೆ ಮ್ಯಾನೇಜರ್ಗೆ ಹೇಳ್ತಾ ಇರ್ತಾಳೆ, ಇಮಿಡಿಯೇಟ್ಲಿ ಮೀಡಿಯಾದವ್ರನ್ನೆಲ್ಲ ಕರೆಸು, ಇದೆಲ್ಲ ಪಬ್ಲಿಕ್ ಆಗಬೇಕು ಅಂತ ಅಂದಾಗ, ಏನು ಮೇಡಮ್ ಪಬ್ಲಿಸಿಟಿ ಮಾಡ್ತಿದ್ದೀರಾ, ದಶರಥ ಸರು ಬರ್ತಾ ಇದ್ದಾರೆ ಅಂದಾಗ, ಏನು ಡ್ಯಾಡ್ ಬರೋತಕ್ಕ ಕಾಯೋಕ್ಕಾಗಲ್ಲ, ಜೊತೆಗೆ ಸಿದ್ದು ಸಹ ಹೆಡ್ಲೈನಲ್ಲಿ ಬರಬೇಕು, ಆ ರೀತಿ ನೀನು ಮಾಡಲೇಬೇಕು ಅಂತ ಅಂದಾಗ, ಬೇಡ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಈಗೇನು ನೀನು ಮಾಡ್ತೀಯೋ ಅಥವಾ ಈ ಕಂಪನಿ ಬಿಟ್ಟು ಹೋಗ್ತೀಯಾ, ನಿನ್ನೂ ಅವ್ರ ಜೊತೆ ಸೇರಿ ಫೈರ್ ಮಾಡ್ತೀನಿ ಅಂತ ಅಂದಾಗ, ಸರಿ ಮೇಡಮ್ ನಾನು ಮಾಡ್ತೀನಿ ಅಂತ ಮ್ಯಾನೇಜರ್ ಒಪ್ಕೋತಾರೆ. ಹಾಗೆ ಇನ್ನೊಂದು ಕಡೆ ಪ್ಲಾನ್ ಮಾಡೋಕ್ಕೆ ಜ್ಯೋತಿಕಾ ರೆಡಿ ಆಗ್ತಾ ಇದ್ದರೆ, ಸಿದ್ದು ಮಾತ್ರ ಟೆನ್ಷನಿಂದ ಒದ್ದಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.